ಜ್ಞಾನಪೀಠ ಪುರಸ್ಕೃತರಾದ ಶಿವರಾಮ ಕಾರಂತರು ಬರೆದಂತಹ ಪುಸ್ತಕ ಕಾದಂಬರಿ ಮೂಕಜ್ಜಿಯ ಕನಸುಗಳು. ಇದರ ಮೊದಲ ಮುದ್ರಣ 1968ರಲ್ಲಿ ತೆರೆಕಂಡಿದೆ. ಅಧ್ಯಾಯ 1. ಕಥೆಗಳನ್ನು ಹೇಳುವುದೆಂದರೆ ಕೇಳುವುದೆಂದರೆ ಪ್ರತಿಯೊಬ್ಬರಿಗೂ ಇಷ್ಟವೇ. ಅದನ್ನು ಓದುವುದರಲ್ಲಿ ಅನೇಕ ವಿದ್ಯಾವಂತರು ಸಮಯ ಕಳೆಯುತ್ತಾರೆ. ಬರೆದ ಕಥೆಗಳಲ್ಲಿ ಬರೆದಾತನ ಹೆಸರೂ ಇರುತ್ತದೆ. ಕತೆ ಬರೆದು ಅವನಿಗೆ ಒಂದಿಷ್ಟು ಪ್ರಸಿದ್ಧಿ ಬಂದಿತಾದರೆ ಅವನು ಹೇಳಿದ್ದೆಲ್ಲ ವೇದಾಂತವಾಗುತ್ತದೆ. ನಾನು ಒಬ್ಬ ವಿದ್ಯಾವಂತನೇ, ಅಂದರೆ ಶಾಲೆಗೆ ಹೋದವನು, ಕಾಲೇಜಿನ ಹೊಸ್ತಿಲನ್ನೂ ಒಂದಿಷ್ಟು ತಿಳಿದು ಬಂದವನು. ನನ್ನ ಎಳೆತನದಲ್ಲಿ ಸಾಕಷ್ಟು ಕತೆ ಓದಿದ್ದೇನೆ. ಓದುವಾಗ ಕಿವಿ ನಿಮಿರುತ್ತಿತ್ತು. ಅದು ಬತ್ತಿಸ ಪುತ್ತಲಿ ಕಥೆಯಾದರೂ ಸರಿಯೇ, ಯಮಯಾಯಿನಿ ಕಥೆಗಳಾದರೂ ಸರಿಯೇ, ಮನಸ್ಸಿಗೆ ಸಂತೋಷವಾಗುತ್ತದೆ. ಓದುತ್ತಿದ್ದಷ್ಟು ಕಾಲ ಉಳಿದಷ್ಟು ಸಮಯ ಆ ಕಥೆಯ ಪಾತ್ರಗಳು, ಘಟನೆಗಳು, ಅದ್ಭುತಗಳು, ಆಶ್ಚರ್ಯಗಳು ನಮ್ಮ ತಲೆಯಲ್ಲಿ ಸುಳಿಯುತ್ತಲೇ ಇರುತ್ತವೆ. ಆ ನೆನವರಿಕೆಯಲ್ಲಿ ಊಟಕ್ಕೆ ಕುಳಿತರೆ ಬಡಿಸಿದ್ದು ತಿಳಿಯುವುದಿಲ್ಲ, ಉಂಡದ್ದು ಗೊತ್ತಾಗುವುದಿಲ್ಲ. ಮನಸ್ಸು ಕಥೆಯಲ್ಲೇ ತೇಲಿ ಮುಳುಗುವುದರಿಂದ ಹೀಗಾಗುವುದು ಸಹಜ. ಅನಂತರ ಓದಿದ ಕಥೆಗಳ ವಿವರ ಮರವೆಯಾಗುತ್ತಾ ಸರಿದಂತೆ ಕೆಲವಾದರೂ ಮುಖ್ಯ ಪ್ರಶ್ನೆಗಳು ಕಾಡತೊಡಗುತ್ತವೆ. ಮನಸ್ಸನ್ನು ಸೂಸಮ್ಮ ಬಾಗಿಲು ತೆರೆ, ಅಂದರೆ ಗವಿಯ ಬಾಗಿಲು ತೆರೆಯುವುದು ಸಾಧ್ಯವೇ? ಆಲಿಬಾಬಾ ನಿಜಕ್ಕೂ ಇದ್ದಾನೇ? ಇಲ್ಲ. ಆ ಒಂದು ಗುಹೆಯು ಬಾಗಿಲನ್ನು ಅಲ್ಲಾಡಿಸಿ ಮಾತನಾಡಿದ್ದು ನಿಜವೇ? ಮಂತ್ರವಾದಿ ಕಲ್ಲನ್ನು ಕೈಯಲ್ಲಿ ಹಿಡಿದು ಮಾಟ ಮಾಡಿದರೆ ಕಲ್ಲಿನ ಬದಲು ವಜ್ರ ಕಾಣಿಸುವುದು ಶಕ್ಯವೇ? ಇಂಥ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ಅಲ್ಲ, ಅದು ಅಸಾಧ್ಯ ಎಂಬ ಪ್ರಾಯ ಆಗ ನನ್ನದಾಗಿರಲಿಲ್ಲ. ಆದರೆ ಹಾಗೆ ಅನ್ನಬೇಕು ಎಂದು ಕಾಣಿಸುವುದು ಸಾಧ್ಯವಿರಲಿಲ್ಲ. ಹಿರಣ್ಯಕಶಿಪು ಕಂಬಕ್ಕೆ ಹೊದೆಯನ್ನು ಕೊಟ್ಟಾಗ ನರಸಿಂಹ ಬಂದದ್ದು ಅಲ್ಲ ಎನ್ನಲೇ? ಧ್ರುವ ನೆಟ್ಟಗೆ ನಕ್ಷತ್ರ ಲೋಕಕ್ಕೆ ಹೋದದ್ದು ಅಲ್ಲ ಎನ್ನಲೇ? ದೇವರು ಅವನಿಗೆ ವರವನ್ನು ಕೊಡಲಿಲ್ಲ ಅನ್ನಲೇ? ದುರ್ವಾಸರಂಥ ಮಹಾ ಋಷಿಗಳು ಶಾಪವನ್ನು ಕೊಡಲಿಲ್ಲ, ಕೊಟ್ಟರೂ ಹಾಳಾಗಲಾರದು ಎನ್ನಲೇ? ಈ ಪುರಾಣ ಕಥೆಗಳೆಲ್ಲವೂ ಸುಳ್ಳಲ್ಲವಾದರೆ ಬತ್ತಿಸ ಪುತ್ತಲಿ, ಆಲಿಬಾಬಾ ಅಷ್ಟೇ ಅಲ್ಲ, ಅಂಗಳ ದುಗ್ಗುವಿನಂಥ ಕಥೆಗಳು ಯಾತಕ್ಕೆ ಸುಳ್ಳಾಗಿ ಕಾಣಿಸಬೇಕು ಎಂಬ ಮನಸ್ಸಿತ್ತು ನನ್ನದು. ಮುಂದೆ ನಾನು ಒಂದಿಷ್ಟು ಹೆಚ್ಚಿಗೆ ಓದಿಕೊಂಡೆ. ಆಚೆ ಈಚೆ ನಡೆಯುತ್ತಿರುವುದನ್ನು ಕಂಡದ್ದು ಹೆಚ್ಚಾದಂತೆ ಇಂಥ ಕಥೆಗಳನ್ನು ನಂಬಿದರೆ ನಷ್ಟವಿಲ್ಲ ಎಂದು ಕಾಣಿಸಿತು. ಅವಕ್ಕಿಂತ ಹೆಚ್ಚಿನ ಚಮತ್ಕಾರ ನಮ್ಮ ಊರು ಮನೆಗಳಲ್ಲೇ ನಡೆಯುತ್ತದೆ. ಒಂದೆರಡು ಹೆಸರುಗಳನ್ನು ಹೇಳುತ್ತೇನೆ. ಹೇಳಿದರೆ ಅದೇ ಹೆಸರಿನವರು ಇದ್ದರು ಎಂದು ನೀವು ತಿಳಿಯದಿದ್ದರಾಯಿತು. ನಮ್ಮ ಊರಿನ ಸಮೀಪದ ತಿಪ್ಪಯ್ಯನವರು ಗುರುತಿನ ವಿಧವೆಯರಿಗೆ ಸುಳ್ಳು ಪಳ್ಳು ಹೇಳಿ ಭರವಸೆ ಕೊಟ್ಟು ಅವರ ಪಾಸ್ತಿಗಳನ್ನು ನುಂಗಿದರಂತೆ. ಅವರು ತುಂಬ ಶ್ರೀಮಂತರಾಗಿರುವುದು ನಿಜ. ದುಡಿದದ್ದನ್ನು ಮಾಡಿದ್ದನ್ನು ಕಾಣೆ. ಅವರ ಒಕ್ಕಲು ಹುಡುಗನೊಬ್ಬ ಅವರ ಹಿತ್ತಲಿನಿಂದ ಮಾವಿನ ಮಿಡಿಯೊಂದನ್ನು ಕದ್ದಾಗ ಅವನನ್ನು ಕಂಬಕ್ಕೆ ಬಿಗಿಸಿ ಬಾರುಕೋಲಿನಿಂದ ಹೊಡೆಸಿದರಂತೆ. ವಿಧವೆಯರ ಆಸ್ತಿ ನುಂಗಿದಷ್ಟೇ ನಿಜ ಇದು ಕೂಡ. ನನ್ನ ತಾರುಣ್ಯದಲ್ಲಿ ಕೇಳಿದ್ದೇನೆ ಈ ಕಥೆಗಳನ್ನು. ಅದನ್ನು ಕೇಳಿದಾಗ ನಂಬಲಾಗದ ಒಂದೆರಡು ವಿಷಯಗಳು ಮಾತ್ರ ನನ್ನನ್ನು ಕಾಡುತ್ತಿದ್ದವು. ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿ ಹಲವರು ಹಿರಿಯರಿದ್ದಾರೆ, ಮರ್ಯಾದೆವಂತರಿದ್ದಾರೆ. ಅವರೆಲ್ಲರೂ ಯಾಕೆ ತೆಪ್ಪಗೆ ಅದನ್ನೆಲ್ಲ ಕಂಡು ಕುಳಿತರೆಂಬುದು ಅರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲ, ತಿಪ್ಪಯ್ಯನವರು ತಮ್ಮ ಮನೆಗೆ ಬಂದರೆ, ಸ್ವಾಮಿ, ತಾವು ಬಂದದ್ದು ಭಾಗೀರಥಿಯೇ ಬಂದ ಹಾಗಾಯಿತು ಎಂದೆನ್ನುತ್ತಿದ್ದರು. ಯಾಕೆ ಅನ್ನುತ್ತಿದ್ದರು? ನಾನು ನಮ್ಮಜ್ಜಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದೆ. ನನ್ನ ಚಿಕ್ಕಂದಿನಲ್ಲಿ ತಿಪ್ಪಯ್ಯನವರ ವಿಚಾರದಲ್ಲಿಯೇ ಕೇಳಿದ್ದೆ. ಅವರು ಮಾತ್ರ ಅವನನ್ನು ಸುಡು, ಅವನ ಹೆಸರು ಕೇಳಿದರೆ ಮುಂದೆ ಬರಬೇಕು ಎಂದಿದ್ದರು. ಅಂಥವರು ಒಬ್ಬರಾದರೂ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಎನಿಸಿತ್ತು ನನಗೆ. ಇನ್ನೊಮ್ಮೆ ನಮ್ಮ ಊರಿನಲ್ಲಿ ಒಂದು ರಾತ್ರಿ ಕೂನಿ ದರೋಡೆಗಳಾದವು. ತಿಪ್ಪಯ್ಯನವರ ದಾಯವಾದಿಗಳಲ್ಲೊಬ್ಬರ ಮನೆಯನ್ನು ಸುಟ್ಟರು, ಸೂರೆ ಮಾಡಿದರು. ಅವರು ಊರಲ್ಲಿ ಇರಲಿಲ್ಲ. ಆ ವೇಳೆಗೆ ಕಾಶಿಗೆ ಹೋಗಿದ್ದರು. ಅವರು ಇರುತ್ತಿದ್ದರೆ ಅವರಿಗೂ ಮನೆ ಕಾವಲಿನ ಸುಬ್ಬನ ಗತಿಯೇ ಬರುತ್ತಿತ್ತು. ಆ ಸುಬ್ಬ ದರೋಡೆಗೆ ಬಂದವರನ್ನು ಬಿಡಲಿಲ್ಲ. ಬಂದವರ ದನಿಯಿಂದ ಅವರು ಯಾರೆಂಬುದನ್ನು ಗುರುತಿಸಿದ, ಕೂಗಿದ, ಅಟಕಾಯಿಸಿದ, ಅವನನ್ನೇ ಕೊಂದರು. ಅವನ ಮಗ್ಳಿನ ಮಲಗಿದ್ದ ಅವನ ಹುಡುಗ ಹೆದರಿ ಓಡುವುದ. ಅವನು ಯಾವತ್ತೂ ಅನ್ಯಾಯವನ್ನು ಕಂಡಿರಲಿಲ್ಲ. ಅವನು ಮಾತ್ರ ಒಡೆಯರು ಊರಿಗೆ ಬರುವ ತನಕವೂ ಒಡಗಿಕೊಂಡೇ ಇದ್ದ. ಇದಾದ 3 ದಿನಗಳ ಮೇಲೆ ಯಾತ್ರೆಗೆ ಹೋದ ಮನೆಯವರು ಬಂದರು. ಆಗ ಆ ಹುಡುಗ ಅವರಿಗೇನಾದರೂ ಹೇಳಿದರೆ ಹೇಳಿರಬಹುದು. ಹಿತ್ತಲಾಗಿ ಊರಲ್ಲಿ ಸಾವು ಸುಲಿಗೆ ಆದ ಮೇಲೆ ಕುಂದಾಪುರದಿಂದ ಪೊಲೀಸಿನವರು ಬಂದರು. ದೊಡ್ಡ ದೊಡ್ಡ ಆಫೀಸರ್ಗಳು ಬಂದರು. ಭರ್ಜರಿ ತನಿಖೆಯಾಯಿತು. ಊರ ಜನರ ಮನಸ್ಸಿನಲ್ಲಿ ಇದು ತಿಪ್ಪಯ್ಯನವರ ಕಾರುಬಾರ ಎಂದೇ ಇತ್ತು. ಆದರೆ ಪೊಲೀಸರು ಬಂದರು, ತನಿಖೆ ನಡೆಸಿದರು. ರಿಪೋರ್ಟ್ ಬರೆದದ್ದು ತಿಪ್ಪಯ್ಯನವರ ಮನೆ ಹೆಬ್ಬಾಗಿಲಿನಲ್ಲೇ ಕುಳಿತುಕೊಂಡು.
ಯಾತ್ರೆಯಿಂದ ಮರಳಿ ಬಂದ ಪೂರ್ಣಯ್ಯನವರು ಏನು ಮಾಡಿದರು? ದರೋಡೆ ಕೊಲೆಗಳು ತುಬ್ಬುವಾಗಲಿಲ್ಲ. ಸುಬ್ಬ ಸತ್ತನೇ, ಎಲ್ಲ ಬಿಡಿ, ಅವನ ಮಗ ತಾನು ಆ 3 ದಿನವೂ ಊರಲ್ಲಿರಲಿಲ್ಲ ಎಂದು ಹೇಳಿದನಂತೆ. ಜನ ಗುಸುಗುಸು ಅಂದರು. ತಿಪ್ಪಯ್ಯನವರಿಗೆ ತಿಳಿಯದೆ ಇದು ಆಗಿರಕ್ಕಿಲ್ಲ ಅಂತ. ಮೊದಲು ಗುಸು ಅಂದವರು ತಮ್ಮನ್ನು ಸುತ್ತಿಕೊಂಡರು. ಆ ಕಾಲದಲ್ಲಿ ನಮ್ಮ ಅಜ್ಜಿ ಅನ್ನುತ್ತಿದ್ದಳು, ಹೊರ ಊರಿನ ದರೋಡೆಕೋರರು ನಮ್ಮ ಊರಿಗೆ ಬಾರದೆ ಶತಮಾನವಾಯಿತು ಅಂತ. ಇನ್ನೊಂದು ಸಣ್ಣ ಕಥೆ ಹೇಳ್ತೇನೆ. ಅದೆಂದರೆ ರಾಮಣ್ಣನ ಹೆಂಡತಿ ನಾಗಿಯ ಕತೆ. ರಾಮಣ್ಣ ಎಣ್ಣೆ ಮಾರಿ ಜೀವಿಸುವವನು. ಮನೆಯಲ್ಲೇ ಗಾಣ ಉಂಟು. ಅವಳು ಮಾಡಿದ ಒಂದೇ ಒಂದು ತಪ್ಪು ಕೆಲಸವೆಂದರೆ ಲಕ್ಷಣವಾದ ಒಂದು ಹುಡುಗಿಯನ್ನು ಮದುವೆಯಾಗಿ ತನ್ನ ಮನೆಗೆ ಕರೆತಂದದ್ದು. ಅದು ನಮ್ಮ ಅಜ್ಜಿ ಹೇಳಿದ ಮಾತು. ನನಗೆ ಅದೆಂದೂ ಮರವೆಯಾಗದು. ಅವಳ ಹೆಸರು ನಾಗಿ. ಆರಿಸಿಕೊಂಡು ಹೋದವರು 4 ವರ್ಷಗಳ ಮೇಲೆ ಅವಳನ್ನು ಎಂಜಲೆಯ ಹಾಗೆ ಉಂಡು ಹೊರಗೆ ಎಸೆದರಂತೆ. ಆಮೇಲೆ ಒಂದು ದಿವಸ ನನ್ನ ಗೆಳೆಯನೊಬ್ಬಾತ ನಮ್ಮೂರಿನ ಜಾತ್ರೆಗೆ ಬಂದವನು ಅವಳನ್ನು ನನಗೆ ಕೈ ಮಾಡಿ ತೋರಿಸಿದ. ರಾಮಣ್ಣನ ಹೆಂಡತಿ ರಂಬೆ ಅವಳೇನೇ, ಈಗ ಹೇಗಿದ್ದಾಳೆ ನೋಡು, ಒಣಗಿದ ಪ್ರೇತ ಎಂದ. ನನಗೆ 4 ವರ್ಷಗಳ ಹಿಂದಕ್ಕೆ ಕೇಳಿದ ಅವಳ ಕಥೆಯ ನೆನಪಾಯಿತು. ನಾನು ಕೇಳಿದೆ, ಯಾರು ಅಷ್ಟಕ್ಕೆಲ್ಲ ಕಾರಣರು ಎಂದು. ನನ್ನ ಸ್ನೇಹಿತ ರೂಪ ಎಂದ. ಆಗ ಹಿಂದೆ ಅಜ್ಜಿ ನುಡಿದ ಮಾತು ನನ್ನ ನೆನಪಿಗೆ ಬಂದಿತು. ಆದರೂ ಕೆದಕಿ ಕೇಳಿದೆ, ಯಾರಿಂದಾಯಿತು ಅದನ್ನು ಹೇಳು ಎಂದು. ಅವನು ನಗುತ್ತಾ, ರಾಮಣ್ಣನಂತೂ ಅಲ್ಲ, ಇವಳು ಅಲ್ಲ ಅನ್ನುತ್ತಾರೆ. ಹಾಗಾದರೆ ಅವಳ ತವರು ಮನೆಯವರಿಗೆ ಮನೆಗೆ ಬರ ಹೇಳಿದರಂತೆ. ಚಿನ್ನ ಬೆಳ್ಳಿ ಆಸೆಯನ್ನು ತೋರಿಸಿ ಬದಲಾಯಿಸಿದರಂತೆ. ಅವಳನ್ನು 4 ದಿನ ಅಲ್ಲೆಲ್ಲೋ ಒಡಗಿಸಿಟ್ಟರಂತೆ. ಆಮೇಲೆ ಒಳಗೆ ಇಳಿದ ಮೇಲೆ ಚಳಿಯಿಲ್ಲ ಎಂಬ ಗಾದೆ ಆಯಿತು. ಇಷ್ಟೆಲ್ಲ ಉಪಾಯ ಮಾಡಿದವರು ಅವಳನ್ನು ಹೇರಿಸಿಕೊಂಡರು. ಒಡವೆ ಆಭರಣ ಕೊಟ್ಟು ಅವಳು ಆ ಬಡವನನ್ನು ಮರೆಯುವ ಹಾಗೆಯೂ ಮಾಡಿದರು. ಅದು ಸಮನಲ್ಲವೇ? ಗಂಡನ ಮನೆಯಲ್ಲಿದ್ದರೆ ಅವಳು ಗಾಣದ ಎತ್ತಾಗಬೇಕಿತ್ತು. ಎಳೆಯ ಪ್ರಾಯ, ಎಷ್ಟು ಬುದ್ಧಿ ಇದ್ದಿತು ಅವನನ್ನು ಬಿಟ್ಟು ಓಡಿ ಬರುವುದಕ್ಕೆ. ಅಲ್ಲಿಯೂ ಏನಾದರೂ ಒಂದಿಷ್ಟು ಚೂರು ಪಾರು ಕಸರು ಬಂದಿರಲೂಬಹುದು. ಈಗ ನೋಡಬಾರದೆ? ತೆಗೆದುಕೊಂಡು ಬಂದವರಿಗೆ ಇವಳು ಬೇಡವಾದಳು. 2 ಮಕ್ಕಳಾದವು. ಹೇಗೆ ಉಳಿದಿತು ಮೊದಲಿನ ಚಂದ ಎಂದ. ನಾನು ಎಷ್ಟು ಒತ್ತಾಯಿಸಿದರೂ ಆ ವ್ಯಕ್ತಿಯ ಹೆಸರನ್ನು ಆತ ಹೇಳಲು ಒಡಂಬಡಲಿಲ್ಲ. ನಾನು ಹೆಚ್ಚಿಗೆ ಮಾತನಾಡಿಸಲಿಲ್ಲ. ನನ್ನ ಮಿತ್ರ ಮಾತನ್ನು ಮುಂದುವರಿಸುತ್ತ ಇವಳು ಬಾಡಿದ ಮಾವಿನ ಮಿಡಿಯಾದಳು. ಅವಳ ಮನಸ್ಸು ಮತ್ತೆಲ್ಲೆಲ್ಲೋ ಹರಿಯಿತು. ಇನ್ನು ಅವಳು ಸಾಕು ಅನಿಸಿತೋ ಬೇಡ ಅಂತ ಅನಿಸಿತೋ ಗೊತ್ತಿಲ್ಲ. ಒಂದು ದಿವಸ ಅವಳಿಗೆ ಕೊಟ್ಟ ಚಿನ್ನಗಿನ್ನಗಳನ್ನು ಮುರಿಸಿ ಹೊಸತು ಮಾಡುವ ಎಂಬ ಆಸೆ ತೋರಿಸಿ ತಂದಿಟ್ಟುಕೊಂಡರು. ಮತ್ತೆ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದರು. ಅವಳಿಗೆ ಊಟಕ್ಕೆ ಕೊಡುವುದನ್ನು ನಿಲ್ಲಿಸಿದರು. ಅವಳು ಕಂಗಾಲುಗೊಂಡು ಅವರ ಮನೆಯ ಬಾಗಿಲಿಗೆ ಹೋಗಿ ಹತ್ತಲಂತೆ. ಅದಕ್ಕವರು, ರಂಡೆ, ನಮ್ಮ ಮನೆ ಅಂಗಳಕ್ಕೆ ಕಾಲಿಟ್ಟರೆ ಸೊಂಟ ಮುರಿಸಿಯೇನು ಎಂದರಂತೆ. ಅಷ್ಟು ಮಾಡಿಸುವವರೇ ಅವರು. ಚಿಲ್ಲರೆ ಜನವೆಲ್ಲ ಅವರು. ಈಗ ಅವಳ ಸ್ಥಿತಿ ಹೇಳುವುದಕ್ಕಿಲ್ಲ. ಸಣ್ಣ 2 ಮಕ್ಕಳಿದ್ದಾವೆ. ಊರಲ್ಲಿ ಚೂರು ಪಾರು ಕೂಲಿ ನಾಲಿ ಮಾಡಿ ಬದುಕುತ್ತಿದ್ದಾಳೆ. ಇಷ್ಟೆಲ್ಲ ಕತೆ ನಡೆದ ಮೇಲೆಯೂ ರಾಮಣ್ಣ ಇವಳ ಹತ್ತಿರ ಹೋಗಿ ಬಾ ಎಂದು ಬೇಡಿದನಂತೆ. ತನ್ನ ಅಮ್ಮನ ಶಾಪವನ್ನು ಕೇಳಿಯೂ ಹೋಗಿ ಬೇಡಿದನಂತೆ ಅವಳನ್ನು. ಅವಳು ನಾಚಿ, ಹತ್ತು, ಬೇಡ, ನಿಮಗೆ ಈ ಎಂಜಲು ಜೀವ ಎಂದು ಮಾತಿಗೆ ನಿಲ್ಲದೆ ಓಡಿಯೇ ಹೋದಳಂತೆ. ತುಂಬ ದೊಡ್ಡವಳು ಅವಳೇ. ಅವನೂ ಸಹ ಎಂದೆ ನಾನು. ನನಗೆ ಹೆಚ್ಚಿನ ವಿಚಾರ ತಿಳಿಯಲು ಕುತೂಹಲವಾದರೂ ನನ್ನ ಸ್ನೇಹಿತ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಹೆಸರನ್ನು ಮಾತ್ರ ಎದುರು ಹೇಳಲಿಲ್ಲ ಎಂದು ಕಾಣಿಸುತ್ತದೆ. ಆಗ ನನಗೇನಾದರೂ ಬರೀ 16 ವರ್ಷ ಪ್ರಾಯವಿರಬಹುದು.